ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ASVK ವ್ಲಾಗ್ಸ್. ನನ್ನ ಹೆಸರು ಅಭಿಷೇಕ್ SV ಕಶ್ಯಪ್. ಸೊ ಇದೇನಿದೆ, ಇವತ್ತು ಮನೇಲಿ ಸೆಟಪ್ ಮಾಡಿಕೊಂಡು ಹಿಂದೆ ಗಾಡಿ ತೋರಿಸ್ತಿದ್ದೆ ಅಂದ್ಕೋತಿದ್ದೀರಾ. ಸೊ ನಾನು ಆಲ್ರೆಡಿ ವೀಡಿಯೋ ಮಾಡ್ಕೊಂಬಂದಿದ್ದೀನಿ, ಅಲ್ಲಿ ತುಂಬ ನಾಯ್ಸ್ ಇದ್ದಿದ್ದರಿಂದ ಮತ್ತು ನಂಗೆ ಜಾಗ ಸಿಗದೇ ಇದ್ದರಿಂದ ವೀಡಿಯೋ ಮಾಡ್ಕೊಂಬಂದು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ವೀಡಿಯೋ ನಾನು ರೆಕಾರ್ಡ್ ಮಾಡ್ಕೊಂಡಿರೋದೆಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ವೀಡಿಯೋ ಬಂದು ಮೋಸ್ಟ್ ಟ್ರೆಂಡಿಂಗ್ ರೀಸೆಂಟಾಗಿ ಲಾಂಚ್ ಆಗಿದ್ದು ಹೀರೋ ಝೂಮ್ 160. ಆಲ್ರೆಡಿ ಝೂಮ್ ಇದು ಥರ್ಡ್ ಜನ್ರೇಷನು. ಝೂಮ್ 110 ಬಂತು, 125cc ಬಂತು, ಈಗ 160 ನೀವೇ ನೋಡ್ಬೋದು. ನ್ಯೂ ADV 160 ಅಂತ, ಸ್ವಲ್ಪ ಮ್ಯಾಕ್ಸಿ ಸ್ಕೂಟರ್ ಅಂತ, ಅಂದರೆ ತುಂಬ ದೊಡ್ಡ ಸ್ಕೂಟರ್ ಅಂತ ಮಾಡಿದ್ದಾರೆ, ಟೂರಿಂಗಿಗೆ ಎಸ್ಪೆಷಲಿ ಮೇಯ್ನ್ ಆಗಿರೋದು. ಸೊ ಹಾಗಿದ್ರೆ ಈ ಗಾಡಿದು ರಿವ್ಯೂ ನಿಮಗೋಸ್ಕರ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಗಾಡಿ ಹೇಗಿದೆ ಅನ್ನೋದು ನೋಡೋಣ, ಆಮೇಲೆ ನಾನು ನಿಮಗೆ ಮುನ್ನದೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಗಾಡಿದು ಮೇಯ್ನ್ ಹೈಲೈಟ್ ಫೀಚರ್ ಏನು ಅಂತಂದರೆ, ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ನು ಅದೊಂದು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ವೀಲು ನೀವು ಯಾವುದೇ ಸ್ಕೂಟರ್ ನೋಡೋಕೆ ಹೋದರೂ 12 ಇಂಚ್ ಸೈಜ್ದು ಟೈರು ಮ್ಯಾಕ್ಸಿಮಮ್ ಬರ್ತಿದ್ದು. ನಮ್ಮದು ಹಳೇದು ನಂದು ಪ್ರೀವಿಯಸ್ ಎಂಟಾರ್ಕಲ್ಲಿ ಕೂಡ 12 ಇಂಚ್ ಇದ್ದಿದ್ದು, ಮತ್ತು ಅವ್ರು ಹೊಸದು ಎಂಟಾರ್ಕ್ ಈಗ 150 ಏನು ಬಿಟ್ಟಿದ್ದಾರೆ, ಅದರಲ್ಲೂ ಕೂಡ 12 ಇಂಚ್ ಟೈರ್ ಸೈಜ್ ಇದು. ಬಟ್ ಇದರಲ್ಲಿ ನಿಮಗೆ 14 ಇಂಚ್ ಸುಪೀರಿಯರ್ ಗ್ರಿಪ್ ಲಾರ್ಜ್ ಟೈರ್ ಸಿಗುತ್ತೆ. ಅದರಲ್ಲೂ ಬ್ಯಾಕ್ ಸೈಡಲ್ಲಂತೂ ಸ್ವಲ್ಪ ಥಿಕ್ನೆಸ್ ಹೆವಿಯಾಗೇ ಕೊಟ್ಟಿದ್ದಾರೆ, ಸೊ ಅದೊಂದಿದೆ. ಮತ್ತು ಫ್ರಂಟಲ್ಲಿ 120/70 ಸಮಥಿಂಗ್ ಏನಿದೆ, ಬಟ್ ಅದು ಕೂಡ 14 ಇಂಚ್ ರೇಡಿಯಸ್ದು ನಿಮಗೆ ಅಲಾಯ್ ವೀಲ್ಸು ಮತ್ತು ಟ್ಯೂಬ್ಲೆಸ್ ಟೈರ್ ಇರುವಂಥದ್ದು. ಸೊ ಇದೊಂದು. ಮತ್ತು ನಿಮಗೆ ಇದರಲ್ಲಿ ಲ್ಯಾಂಪ್ಸ್ ಬಂದು ಡ್ಯುಯಲ್ ಚೇಂಬರ್ LED ಹೆಡ್ ಲ್ಯಾಂಪ್ ಅಂತ ಕೊಟ್ಟಿದ್ದಾರೆ, ಅದೊಂದು. ಮತ್ತು ಡಿಸ್ಕ್ ಬ್ರೇಕ್, ಇದು ಸಿಂಗಲ್ ಚಾನಲ್ ABS ಡಿಸ್ಕು. ಫ್ರಂಟಲ್ಲಿ ಮಾತ್ರ ಡಿಸ್ಕ್ ಇರೋದು, ಬ್ಯಾಕ್ ಸೈಡಲ್ಲಿ ನಿಮಗೆ ಡ್ರಮ್ ಬ್ರೇಕ್ಸೇ ಕೊಟ್ಟಿದ್ದಾರೆ. ಅದರಲ್ಲೂ ಒಂದು ಡಿಸ್ಕ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಎನಿವೇಸ್ ಆ ಪ್ರೈಸ್ಗೆ ಅವರು ಡ್ರಮ್ ಕೊಟ್ಟಿದ್ದಾರೆ, ಇಲ್ಲಿ ಡಿಸ್ಕ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಬೋದು. ಮತ್ತು ಇನ್ನು ಶಾಕ್ ಅಬ್ಸರ್ವ್ ಹೇಳಬೇಕು ಅಂತಂದರೆ, ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವ್ ಬರುತ್ತೆ, ಇಲ್ಲಿ ನೋಡ್ಬೋದು, ಸ್ಟೀಲ್ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವ್. ಮತ್ತು ಬ್ಯಾಕ್ ಸೈಡಲ್ಲಿ ನಿಮಗೆ ಇಲ್ಲಿ ಸ್ಪ್ರಿಂಗ್ ಥರ ಬರುತ್ತಲ್ಲ ಕಾಯಿಲ್, ಅದು ಟ್ವಿನ್ ಶಾಕ್ ಅಬ್ಸರ್ವ್ ಅಂತ 2 ಸೈಡ್ಸಲ್ಲೂ ಇದೆ, ಆ ಥರದ್ದು ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಟೈರ್ದು ಸ್ಪೆಸಿಫಿಕೇಶನ್ ಆಯಿತು. ಸೊ ಈ ಗಾಡಿನಲ್ಲಿ ನಿಮಗೆ ಸಿಗೋದು ಒಂದೇ ವರ್ಷನು ZX ಅಂತ, ಮತ್ತು ಅದರಲ್ಲಿ 4 ಕಲರ್ ಆಪ್ಷನ್ ಸಿಗುತ್ತೆ. ನೀವು ಈಗ ಏನು ನೋಡ್ತಿದ್ರೆ, ಇದೊಂದು ರೆಡ್, ಮತ್ತು ಇನ್ನೊಂದು ನಂದೇ ವಿಡಿಯೋನಲ್ಲಿ ನಿಮಗೆ ತೋರಿಸ್ತಿದ್ದೀನಿ, ಇನ್ನೊಂದು ಮ್ಯಾಟ್ ರೈನ್ ಫಾರೆಸ್ಟ್ ಗ್ರೀನ್ ಅಂತ ಒಂದಿದೆ, ಸೊ ಅದೊಂದಿದೆ. ಮತ್ತು ವೈಟ್ ಒಂದಿದೆ, ಇನ್ನೊಂದು ಸಿಲ್ವರ್ ಒಂದಿದೆ. ಈ 4 ಕಲರು ಆಪ್ಷನ್ಸು ನಿಮಗೆ ಸಿಗುತ್ತೆ. ಝೂಮ್ 160 ಅಂತ ಏನಿದೆ, ಇದು 160cc ಅಂತಂದರೆ ಆ್ಯಕ್ಚುಲಿ ಡಿಸ್ಪ್ಲೇಸ್ಮೆಂಟ್ ಇರೋದು 156cc ಇರೋವಂಥದ್ದು. ಮತ್ತು ನಿಮಗೆ ಪವರ್ ಬಂದು 14.6 bhp ಅಟ್ 8000 RPM ಆ್ಯಂಡ್ ನ್ಯೂಟನ್ ಮೀಟರ್ ಟಾರ್ಕ್ ಬಂದು ನಿಮಗೆ 14 ನ್ಯೂಟನ್ ಮೀಟರ್ ಟಾರ್ಕ್ ಅಟ್ 6500 RPM. ಸೊ ಕಂಪ್ಯಾರಿಟಿವ್ಲಿ ನೀವು ಯಾವುದೇ ಸ್ಕೂಟರ್ ಕಂಪೇರ್ ಮಾಡಿದ್ರೆ ಇವಾಗ ಸದ್ಯದಲ್ಲಿರೋದು ಇದೇ ಹೈಯೆಸ್ಟ್ ಪವರ್ಫುಲ್ ಸ್ಕೂಟರ್ ಅಂತ ಹೇಳ್ಬೋದು. ಮತ್ತು ಇದು ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 7 ಲೀಟರ್ಸ್ ಅಂತ ಇದೆ. ರಿಸರ್ವ್ ನನಗೆ ಎಲ್ಲೂ ಮೆನ್ಷನ್ ಮಾಡಿದ್ದು ನನಗೂ ಗೊತ್ತಾಗಿಲ್ಲ. ಓವರಾಲ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಇದಕ್ಕೆ 7 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇರುವಂಥದ್ದು. ಮತ್ತು ವೆಯ್ಟ್ ನೋಡೋದಾದರೆ ಇದಕ್ಕೆ 142 kgs ಬರುತ್ತೆ ನಿಮಗೆ, ವಿಚ್ ಇಸ್ ಓಕೆ. ಈ ಮ್ಯಾಕ್ಸಿ ಸ್ಕೂಟರ್ ಅಂತಂದರೆ ನಿಮಗೆ ಹಳೇದು ಬೇರೆದು ಎಂಟಾರ್ಕ್ 125cc ಎಲ್ಲ ನಿಮ್ಗೆ ಆಲ್ಮೋಸ್ಟ್ 110-118 kgs ಬರೋದು. ಇನ್ನೊಂದು 20-25 kgs ಇನ್ಕ್ರೀಸ್ ಮಾಡಿದ್ದಾರೆ, ವಿಚ್ ಇಸ್ ಗುಡ್. ನೀವು ಟೂರಿಂಗ್ ಎಲ್ಲ ಹೋಗಬೇಕು ಅಂದರೆ ಮತ್ತು ಹೆವಿ ಲಗೇಜಸ್ ಎಲ್ಲ ಇಟ್ಟಾಗ ಓಕೆ. ಮತ್ತು ಮೈಲೇಜು ಕಂಪ್ನಿ ಕ್ಲೇಮ್ ಮಾಡ್ತೀವಿ ಬಂದು 40 kmpl. ಅದು ನಿಮಗೆ ಮೋಸ್ಟ್ಲಿ ಹೈವೇನಲ್ಲಿ ಸಿಗುತ್ತೆ ಅಂದ್ಕೋತೀನಿ. 160cc ಪವರ್ ಇನ್ಕ್ರೀಸ್ ಮಾಡೋದ್ರಿಂದ ಮೈಲೇಜ್ ಕೂಡ ಸ್ವಲ್ಪ ಕಮ್ಮಿ ಆಗಿರುತ್ತೆ ಹಳೆ ಸ್ಕೂಟರ್ಸಿಗೆ ಕಂಪೇರ್ ಮಾಡಿದ್ರೆ. ಸೊ 40 kmpl. ಸಿಟಿನಲ್ಲಿ ನಿಮಗೆ ಪ್ರಾಬ್ಲಿ ಎಬೋ 30 to 40 ಒಳಗಡೆ ಅಂತೂ ಈಸಿಯಾಗಿ ಕೊಡುತ್ತೆ ಅಂತ ಅಷ್ಟಂತೂ ಗೊತ್ತು. ಮತ್ತು ಇದು E20 ಕಂಪ್ಲೇಂಟು, ಹೊಸದು ಗಾಡಿ ಆಗಿರೋದ್ರಿಂದ ನಿಮಗೆ ಎಥೆನಾಲ್ 20 ಅಂತ ಈಗೇನು ಬರ್ತಿದೆಯೋ ಎಲ್ಲ ಪೆಟ್ರೋಲ್ಗೆ ಮಿಕ್ಸ್ ಮಾಡ್ತಿದ್ದಾರಲ್ಲ, ಸೊ ಅದು E20 ಕಂಪ್ಲೇಂಟ್ ಇದೆ. ಸೊ ನೀವು ಯಾವುದೇ ಪೆಟ್ರೋಲ್ ಸ್ಟೇಷನ್ಗೆ ಹೋದ್ರೂ ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹಳೆ ಗಾಡಿ ಇರೋರಿಗೆ ಅದರ ಪ್ರಾಬ್ಲಮ್ ಆಗ್ತಿತ್ತು. ಅದು E20 ಅದೊಂದು ದೊಡ್ಡ ಸಬ್ಜೆಕ್ಟ್ ಆಗುತ್ತೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಒಟ್ಟಿನಲ್ಲಿ ಇದು E20 ಕಂಪ್ಲೇಂಟ್ ಅಂತ ಅದಂತೂ ಅಲ್ಲಿ ಸರ್ಟಿಫೈಡ್ ಇದೆ.
ಅದು ಇದು ಮೆನ್ಷನ್ಡ್ ಇದೆ ಅಲ್ಲಿ ಗಾಡಿನಲ್ಲಿ. ಅಲ್ಲೇ ನೀವು ಪೆಟ್ರೋಲ್ ಟ್ಯಾಂಕ್ ಎಲ್ಲಿ ಓಪನ್ ಮಾಡ್ತೀರೋ ಅದ್ರ ಹತ್ರನೇ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಡೈಮೆನ್ಷನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಆಲ್ರೆಡಿ ನಾನು ವೆಯ್ಟ್ ಹೇಳಿದ್ದೆ 142 kgs ಅಂತ. ಮತ್ತು ಸೀಟ್ ಹೈಟ್ ಬಂದು 787 mm. ಸೊ ಯಾವುದೇ ಹೈಟ್ ಅವ್ರಿಗಾದ್ರೂ ಮಿನಿಮಮ್ 5 feet ಇದ್ರೂ ಕೂಡ ಅವ್ರು ಆರಾಮಾಗಿ ಕೂತ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂತ್ಕೊಂಡು ತೋರಿಸಿದ್ದೀನಿ ನೋಡಿ ಎಷ್ಟು ಗ್ಯಾಪ್ ಇದೆ ಅನ್ನೋದು. ನಾನು 6 feet ಇದ್ದೀನಿ, ನಾನು ಕಾಲಿಟ್ಕೊಂಡ್ರೂ ಎಷ್ಟು ಗ್ಯಾಪ್ ಬರುತ್ತೆ ಅನ್ನೋದೆಲ್ಲ ನೀವು ನೋಡ್ಬೋದು. ಅದೊಂದು ಮತ್ತು ಇನ್ನೊಂದು ಏನಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 155 mm ಇದೆ. ಅದೊಂದು ನೀವೇನಾದರೂ ಇಬ್ಬರು ಕೂತಿದ್ದಾಗ ವೆಯ್ಟ್ ಇದ್ದಾಗ ಎಲ್ಲಾದರೂ ಹಂಪು, ನಮ್ಮ ಇಂಡಿಯಾದಲ್ಲಿ ಗೊತ್ತಲ್ಲ ಹಂಪ್ಗಳು ಯಾವ ಲೆವೆಲಲ್ಲಿ ಇರುತ್ತೆ ಅಂತ, ಟಚ್ ಆಗುತ್ತೆ. ಯಾಕೆಂದ್ರೆ ನಾನು ಯಾವುದೋ ಒಂದು ಗಾಡಿ ಆಲ್ರೆಡಿ ನೋಡಿದೆ, ಟಚ್ ಆಗ್ತಿತ್ತಲ್ಲಿ ತೆಗಿಬೇಕಾದ್ರೆ. ಅದೊಂದು ಸ್ವಲ್ಪ ಪ್ರೆಷರ್ ಬಿದ್ದಾಗ ಕೆಳಗಡೆ ಹೋದಿತ್ತು ಅಂದರೆ ಗಾಡಿ ಅವಾಗ ಟಚ್ ಆಗುತ್ತೆ. ಅದೊಂದು ಚೂರು ಜೋಪಾನವಾಗಿ ನೋಡಿಕೊಂಡು ಓಡಿಸ್ಬೇಕಾಗತ್ತೆ. ಇದಿಷ್ಟು ಡೈಮೆನ್ಷನ್ಸ್ದು. ಇನ್ನು ಗಾಡಿ ಲೆಂತ್ ಹೇಳಬೇಕು ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ 1983 mm, ವಿಚ್ ಈಸ್ ಈಕ್ವಲ್ ಟು ಕ್ಲೋಸ್ ಟು 2 meters ಅಂತ ಹೇಳ್ಬೋದು. ಅಷ್ಟು ಲೆಂತ್ ಇದೆ ಅಗಲ. ಈ ಗಾಡಿನಲ್ಲಿ ಸ್ಪೆಷಾಲಿಟಿ ಏನಂತಂದರೆ, ಈಗ ನಿಮಗೆ ನಾರ್ಮಲ್ ಕೀ ಏನು ಬರುತ್ತೆ, ಈ ಥರ ಸ್ಟಿಕ್ ಕೀ ಬರುತ್ತಲ್ಲ, ಅದನ್ನ ಹಾಕಿ ಹಿಂಗೆ ತಿರ್ಗಿಸೋದು ಆ ಥರದ್ದೆಲ್ಲ ಏನೂ ಇಲ್ಲ. ಸ್ಮಾರ್ಟ್ ಕೀ ಕೊಟ್ಟಿದ್ದಾರೆ. ಸೊ ನೀವು ಪ್ರಾಕ್ಸಿಮಿಟಿನಲ್ಲೇ ಅಲ್ಲೇ ನಿಮ್ಗೊಂದು ಪೌಚ್ ಇರುತ್ತೆ, ನೀವು ಪೌಚಲ್ಲಿ ನೋಡ್ಬೋದು. ಆ ಪೌಚಲ್ಲಿ ಒಳಗಡೆ ಇಡ್ಬೋದು. ಅದು ನೀವು ಗಾಡಿ ಹತ್ರ ಇದ್ದಾಗ ಓಕೆ, ಮಿಕ್ಕಿ ಟೈಮಲ್ಲಿ ನೀವು ಪಾಕೆಟಲ್ಲೇ ಇಟ್ಕೊಂಡಿರಿ. ಮರ್ತ್ಬಿಟ್ರೆ ಆಮೇಲೆ ಯಾರು ಬೇಕಾದ್ರೂ ಜಸ್ಟ್ ನಾಬ್ ತಿರುಗಿಸ್ಬಿಟ್ಟು ಪ್ರೆಸ್ ಮಾಡಿಕೊಂಡು ಗಾಡಿ ತೊಗೊಂಡೋಗ್ಬಿಡ್ತಾರೆ ಕೀ. ಹಾಗಾಗಿ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಗಾಡಿ ಹತ್ರ ಇದ್ದಾಗ ಪ್ರಾಕ್ಸಿಮಿಟಿನಲ್ಲಿ ವರ್ಕ್ ಆಗುತ್ತೆ. ಮತ್ತು ಅದರಲ್ಲಿ ನಿಮಗೆ ವೆಹಿಕಲ್ ಐಡೆಂಟಿಫೈಯರ್ ಅಂತ ಇದೆ. ನೀವು ಆ ಬಟನ್ ಒತ್ತಿದ್ರೆ, ಈಗ ನೋಡ್ತಿದ್ರಲ್ಲ ಆ ಬಟನ್ ಹತ್ತಿರ ನಿಮಗೆ ಇಂಡಿಕೇಟರ್ ಆನ್ ಆಗುತ್ತೆ ಎರಡೂ ಸೈಡ್. ಅಂದರೆ ಫ್ರಂಟ್ ಮತ್ತು ಬ್ಯಾಕ್ 4 ಇಂಡಿಕೇಟರ್ ಆನ್ ಆಗುತ್ತೆ. ಮತ್ತು ನಿಮಗೆ ಬೀಪ್ ಸೌಂಡ್ ಕೂಡ ಕೊಡುತ್ತೆ, ವೆಹಿಕಲ್ ಇಲ್ಲಿದೆ ಅಂತ ಹೇಳುತ್ತೆ. ಅದಲ್ಲದೆ ಫಾಲೋ ಮಿ ಹೋಮ್ ಲ್ಯಾಂಪ್ ಅಂತ ಇರುತ್ತಲ್ಲ, ನೀವು ಕಾರ್ಗಳಲ್ಲಿ ನೋಡಿದ್ರೆ ಅದೇ ಥರ ಇದರಲ್ಲೂ ಕೂಡ ಇದೆ. ನಿಮ್ಗೇನಾದ್ರು ಲೈಟ್ ಬೇಕು ಅಂತಂದರೆ, ಎಲ್ಲ ಕತ್ಲೆ ನಿಲ್ಸಿರ್ತಾರೆ ಗಾಡಿ ಲೈಟ್ ಬೇಕು ಅಂದರೆ ಕೀನಲ್ಲೇ ಸ್ಮಾರ್ಟ್ ಕೀನಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಲೈಟ್ ಫ್ರಂಟ್ ಆನ್ ಆಗುತ್ತೆ. ಎಲ್ಲ ಕೂಡ ನಿಮಗೆ LED ಲೈಟ್ ಕೊಟ್ಟಿದ್ದಾರೆ, ಎಲ್ಲೂ ಹ್ಯಾಲೋಜನ್ ಲೈಟ್ಸ್ ಎಲ್ಲೂ ಯೂಸ್ ಮಾಡಿಲ್ಲ. ಮತ್ತು ಪವರ್ಫುಲ್ ಆಗಿದೆ, ಲೈಟ್ ಕೂಡ ಸಾಕಷ್ಟು ಪವರ್ಫುಲ್ ಆಗಿದೆ. ನಿಮಗೆ DRLs ಕೂಡ ಇದೆ. ಅದಾದಮೇಲೆ ಲೋ ಬೀಮ್, ಹೈ ಬೀಮ್ ಅದು ಕೂಡ ಸಾಕಷ್ಟು ಪವರ್ಫುಲ್ ಆಗಿದೆ. ಆ್ಯಂಡ್ ದೆನ್ ಇನ್ನೊಂದು ನೀವು ನೋಡ್ಬೋದು ಇಲ್ಲಿ ವೈಸರ್. ಈ ವೈಸರ್ ಕೂಡ ನಿಮಗೆ ಬ್ಲ್ಯಾಕ್ ಮತ್ತು ವೈಟಲ್ಲಿ ಬರುತ್ತೆ. ಟಾಪ್ ಎಂಡಲ್ಲಿ ನಾನು ಮಾಡಿದ್ದ ಗಾಡಿನಲ್ಲಿ ಬ್ಲ್ಯಾಕ್ ಇದೆ, ಇಲ್ಲಿ ಏನು ವೈಟ್ ಕೊಟ್ಟಿದ್ದಾರೆ. ಮತ್ತು ಟೂರಿಂಗಿಗೋಸ್ಕರ ಇದು ಕೊಟ್ಟಿರೋದು, ನಿಮಗೆ ವಿಂಡ್ ಬ್ಲಾಸ್ಟ್ ಅದೆಲ್ಲ ತಡೀಲಿ ಅನ್ನೋದಕ್ಕೆ. ಮತ್ತು ಈ ಹ್ಯಾಂಡ್ಲಿಗೂ ಮತ್ತು ಇಲ್ಲಿ ನೀವು ನೋಡೋ TFT ಮೀಟರ್ಗೂ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಕೂಡ ಇದೆ. ಮತ್ತು ಇದರಲ್ಲಿ ಬ್ಲೂಟೂತ್ ನ್ಯಾವಿಗೇಷನ್ ಕೂಡ ಇದೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಇದೆ. ನೀವು ಅದು ಹೀರೋ ಆ್ಯಪಿಂದ ಕನೆಕ್ಟ್ ಮಾಡಿಕೊಂಡ್ರೆ ಸೊ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಂಗೆ ಆ ಪೌಚ್ ಇಷ್ಟ ಆಯಿತು. ಪೌಚಲ್ಲೇ ಕೀನೂ ಇಡ್ಬೋದು, ಮತ್ತು ನಿಮಗೆ USB ಮೊಬೈಲ್ ಚಾರ್ಜಿಂಗ್ ಕೂಡ ಅಲ್ಲೇ ಇದೆ. ಮೊಬೈಲು ಅಲ್ಲೇ ಚಾರ್ಜಿಗೆ ಹಾಕ್ಬಿಟ್ಟು ವೈರ್ ಸಮೇತ ಅಲ್ಲೇ ಇಡ್ಬೋದು ನೀವು. ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮ್ಮ ನೀ ಹತ್ರ ಬರುತ್ತೆ, ಬ್ರೇಕ್ ಕೆಳಗಡೆನೆ, ಹ್ಯಾಂಡ್ಲ್ ಕೆಳಗಡೆ ಅದೊಂದಿದೆ. ಮತ್ತು ಫುಟ್ಬೋರ್ಡ್ ಸಾಕಷ್ಟು ದೊಡ್ಡದಾಗಿದೆ, ನೀವು ಆರಾಮಾಗಿ ಈಸಿಯಾಗಿ ಇಟ್ಕೋಬೋದು. ಬಟ್ ಏನಂದರೆ ಸ್ಕೂಟರ್ ಥರ 2 ಕಾಲು ಮಧ್ಯದಲ್ಲಿ ನೀವು ಐಟಮ್ಸನ್ನು ಇಟ್ಕೋತೀನಿ ಅಂದರೆ ಅದೆಲ್ಲ ಆಗೋದಿಲ್ಲ. ಜಸ್ಟ್ ಒಂದು ನಾರ್ಮಲ್ ಬ್ಯಾಗ್ ಥರ ಬೇಕಾದ್ರೆ ಇಟ್ಕೋಬೋದು. ಮತ್ತು ಫ್ಯೂಯಲ್ ಟ್ಯಾಂಕ್ ಇಲ್ಲೇ ಇದೆ ನಿಮಗೆ ಕಾಲ ಹತ್ರನೇ. ನಿಮ್ಗೆ ಹಿಂದೆ ಟ್ಯಾಂಕ್ ಎಲ್ಲ ಸೀಟ್ ಓಪನ್ ಮಾಡೋದು ಅದೆಲ್ಲ ಏನಿಲ್ಲ, ಇಲ್ಲೇ ಓಪನ್ ಮಾಡೋದು, ಇಲ್ಲೇ ಕ್ಯಾಪ್ ಓಪನ್, ಇಲ್ಲೇ ಪೆಟ್ರೋಲೆಲ್ಲ ನಿಮಗೆ ಕಾಲು ಕೆಳಗಡೆ ಅಲ್ಲಿ ಟ್ಯಾಂಕ್ ಇರೋದು, ಅಲ್ಲಿ ಫಿಲ್ ಆಗುತ್ತೆ. ಸೊ 7 liters ಟ್ಯಾಂಕ್ ಕೆಪಾಸಿಟಿ ನಾನು ಆಗಲೇ ಹೇಳ್ದಂಗೆ. ಮತ್ತು ಲಿಕ್ವಿಡ್ ಕೂಲ್ಡ್ ಇಂಜಿನ್. ಮತ್ತು ಫುಟ್ ರೆಸ್ಟ್ ನೋಡ್ಬೋದು, ಇದು ನಾರ್ಮಲ್ ಫೋಲ್ಡೇಬಲ್ ಹಿಂದೆ ಪಿಲಿಯನ್ ರೈಡರ್ಗೆ ಫುಟ್ ರೆಸ್ಟ್, ಅದು ಸಿಂಗಲ್ದು ಎಲ್ಲ ಸ್ಕೂಟರಲ್ಲಿ ಮುಂಚೆ ಹೇಗೆ ಬರ್ತಿತ್ತೋ ಅದೇ ಥರ ಸ್ಟಡಿಯಾಗಿ ಇದೆ. ಮತ್ತು ಬಾರ್ ಹಿಂದೆ ಕೂತ್ಕೊಂಡ್ರೆ ಏನಿದೆ ಅದು ಹಿಡ್ಕೊಳ್ಳೋದಕ್ಕೆ ನಿಮಗೆ ಎಕ್ಸ್ಟ್ರಾ ಕೊಂಬು ಆ ಥರದ್ದೆಲ್ಲ ಸಪ್ರೇಟ್ ಇನ್ನೊಂದು ಬೆಂಡ್ ಆ ಥರದ್ದಿಲ್ಲ. ಸೀಟ್ ಕೆಳಗಡೆನೇ ಹೀಗೆ ಕೊಟ್ಟಿದ್ದಾರೆ, ಅದು ಇನ್ಬಿಲ್ಟ್ ಥರ ಇದೆ, ನಿಮ್ಗೆ ಇಲ್ಲಿ ಗೊತ್ತಾಗೋದಿಲ್ಲ. ಇದರಲ್ಲಿ ನೋಡಿದ್ರೆ ನಿಮಗೆ ಸೀಟ್ ಕೆಳಗಡೆಯಿಂದ ಹೀಗೆ ಇಟ್ಕೋಬೇಕಾಗುತ್ತೆ ಕೈ, ಆ ಥರ ಡಿಸೈನ್ ಮಾಡಿದ್ದಾರೆ, ಅದೊಂದು ಚೆನ್ನಾಗಿದೆ. ದೆನ್ ಇನ್ನೇನು ಸ್ಪೆಷಾಲಿಟಿ ಅಂತ ಹೇಳ್ಬೋದು, ಅದೇ ಕೀ ನಾಬ್ ಇಲ್ಲ, ಕೀ ಹಾಕಿ ಹಿಂಗೆ ತಿರ್ಗ್ಸೋದೇನಿಲ್ಲ, ಜಸ್ಟ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ಬ್ಲೂ ಲೈಟ್ ಬರುತ್ತೆ. ಆ ಬ್ಲೂ ಲೈಟ್ ಬಂದಾಗ ನೀವು ನಾಬ್ ಟರ್ನ್ ಮಾಡಿದ್ರೆ ನೀವು ಗಾಡಿ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಾಂತಂದರೆ ಆಫಲ್ಲೇ ಇರುತ್ತೆ, ಅಂದರೆ ಜಸ್ಟ್ ಇಗ್ನಿಷನ್ ಮಾತ್ರ ಆಕ್ಸೆಸರೀಸ್ ಅದೆಲ್ಲ ಆನ್ ಆಗಿರುತ್ತೆ ಅಷ್ಟೇ. ಅದಾದಮೇಲೆ ನೀವು ಅದೇ ನಾಬಿಂದನೇ ನೀವು ಫ್ಯೂಯಲ್ ಲಿಡ್ ಕೂಡ ಓಪನ್ ಮಾಡ್ಕೋಬೋದು. ಮತ್ತು ಅದೇ ಬಟನ್ ಕೆಳಗಡೆ ನಿಮಗೆ ಸೀಟ್ ಬೂಟ್ ಕೂಡ ಓಪನ್ ಮಾಡ್ಕೋಬೋದು. ಆ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಕೀಯಿಂದ ಕೂಡ ರಿಮೋಟ್ ಕೀಯಿಂದನೂ ಕೂಡ ನೀವು ಸೀಟ್ ಬೂಟ್ ಓಪನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಫುಲ್ ಫೇಸ್ ಹೆಲ್ಮೆಟ್ ಒಂದು ಈಸಿಯಾಗಿ ಇಡ್ಬೋದು, ಅಷ್ಟೊಂದು ಜಾಗ ಇದೆ. ಯಾಕೆಂದರೆ ಟ್ಯಾಂಕ್ ಈ ಕಡೆ ಶಿಫ್ಟ್ ಆಗಿರೋದ್ರಿಂದ ನಿಮಗೆ ಸೀಟು ಸಾಕಷ್ಟು ಕೆಳಗಡೆ, ಅಂದರೆ ಏನದು ಡಿಕ್ಕಿ ಒಳಗಡೆ ಸ್ಪೇಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಹೆಲ್ಮೆಟ್ಟು ಒಂದಷ್ಟು ತರಕಾರಿನ ಅದು ಇದು ಏನಾದರೂ ಇಡ್ಬೋದು, ಅಷ್ಟೊಂದು ಜಾಗ ಇದೆ. ಮತ್ತು ಇನ್ನೊಂದು ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿದ್ದು ಇಲ್ಲಿ ಏನು ಅಂತಂದರೆ, ಸೆಂಟರ್ ಸ್ಟ್ಯಾಂಡ್ ಮಾತ್ರ ಬೈ ಡಿಫಾಲ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದೆ ನಂಗೆ ಖುಷಿ. ನಮ್ಮ ಗಾಡಿಗಳ ಬೈಕಲ್ಲಿ ಈಗ ಸೆಂಟರ್ ಸ್ಟ್ಯಾಂಡೇ ಇಲ್ಲ, ಬರೀ ಸೈಡ್ ಸ್ಟ್ಯಾಂಡ್ ಮಾತ್ರ ಇದೆ. ಬಟ್ ಅದು ಏನಕ್ಕೆ ಕೊಟ್ಟಿಲ್ಲ ಅದೆಲ್ಲ ಬೇರೆ ಬೇರೆ ವೀಡಿಯೋಲ್ಲೂ ನಾನು ಹೇಳಿದ್ದೀನಿ, ಅದು ಬಿಡಿ, ಅದು ಮತ್ತೆ ಇನ್ನೊಂದು ಲೆಂದಿ ಆಗುತ್ತೆ. ಬಟ್ ಈ ಗಾಡಿನಲ್ಲಿ ಏನು ಅಂದರೆ ನಿಮಗೆ ಸೈಡ್ ಸ್ಟ್ಯಾಂಡ್ ಕೊಟ್ಟಿಲ್ಲ, ಅದೇನೋ ಆಕ್ಸೆಸರೀಸ್ ಇದ್ರಲ್ಲಿ ಬರುತ್ತಂತೆ.
ಅದೊಂದು ಮರಿದಂಗೆ ನೀವು ಹಾಕಿಸ್ಕೊಂಬಿಡಿ. ಇಲ್ಲ ಅಂತಂದರೆ ಎಸ್ಪೆಷಲಿ ಲೇಡೀಸ್ ಯಾರು ತೊಗೊಂಡಿದ್ರೆ ಎಲ್ಲರೂ ನಿಲ್ಲಿಸ್ಬೇಕು, ಸೈಡ್ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಎಲ್ಲ ಕಡೆನೂ ನೀವು ಸೆಂಟರ್ ಸ್ಟ್ಯಾಂಡ್ ಒತ್ತಿ ಪ್ರೆಸ್ ಮಾಡಿ ಮತ್ತು ಹಿಂದೆ ಪುಲ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬೆಟರ್ ಟು ಗೋ ಫಾರ್ ಸೈಡ್ ಸ್ಟ್ಯಾಂಡ್ ಆಕ್ಸೆಸರೀಸ್ ಅದೊಂದು. ಮತ್ತು ನಿಮಗೆ ಟೂರಿಂಗ್ ಹೋಗೋದಾದರೆ ಬಾಕ್ಸ್ ಕೂಡ ಬರುತ್ತೆ, ಲಗೇಜ್ ಕ್ಯಾರಿ ಮಾಡೋದು ಬಾಕ್ಸ್ ಒಂದು ಬರುತ್ತೆ, ಅದು ಕೂಡ ಹೀರೋನಲ್ಲೇ ಸಿಗುತ್ತೆ. ಅದು ಅವ್ರ ಹತ್ರನೇ ಕೇಳಿ ನೀವು ಹಾಕಿಸ್ಕೋಬೋದು. ಬಟ್ ನನಗೆ ಬಾಕ್ಸ್ ಎಲ್ಲೂ ಕಾಣಿಸ್ಲಿಲ್ಲ, ಬಟ್ ಇದೆ, ನೀವು ಇಮೇಜಲ್ಲಿ ನೋಡೋಕೆ ಹೋದರೆ ಎಲ್ಲಾದರೂ ಗೂಗಲ್ ಮಾಡಿದ್ರೆ ಅದರಲ್ಲಿ ನಿಮಗೆ ಕಾಣಿಸುತ್ತೆ. ಇದು ಬೇಸಿಕಲಿ ಟೂರಿಂಗ್ ಬೈಕ್ ಆಗಿರೋದ್ರಿಂದ ನಿಮಗೆ ಆ ಬಾಕ್ಸ್ ನೆಸೆಸಿಟಿ ಇಂಪಾರ್ಟೆಂಟ್ ಇರುತ್ತೆ, ಯೂಸ್ ಮಾಡ್ಕೋಬೋದು. ಹೆಲ್ಮೆಟ್ಟು ಮತ್ತು ಡ್ರೆಸ್ಸು ಅದು ಇದು ಏನೇನು ಬೇಕೋ ಗಾಡಿಗಳದ್ದು ಎಲ್ಲನೂ ಇಟ್ಕೋಬೋದು ಅದರಲ್ಲಿ, ಅಷ್ಟಂತೂ ಇದೆ. ಓವರಾಲ್ ಹೇಳಬೇಕು ಅಂತಂದರೆ ಪವರ್ಫುಲ್ ಆಗಿದೆ. ನಾನು ಅಷ್ಟೆಲ್ಲ ಮಾಡಿದ್ಮೇಲೆ ಜಾಗದಲ್ಲಿ ಅದೇ ಚಿಕ್ಕ ಜಾಗದಲ್ಲಿ ಮಾಡಿದೆ. ಅವರು ನೋಡಿದ್ರು, ಒಂದು ರೌಂಡ್ ಹೋಗಿ ಬಂದ್ಬಿಡಿ ಅಂದರು. ಹೆಲ್ಮೆಟ್ ಹಾಕಿರಲಿಲ್ಲ, ಹಾಗಾಗಿ ಜಸ್ಟ್ ಬ್ಯಾಕ್ ಸೈಡಲ್ಲೇ ಅಲ್ಲಲ್ಲೇ ಓಡಿಸಿದೆ. ಹಂಪ್ಗಳಿತ್ತು, ತುಂಬ ಫಾಸ್ಟಾಗೂ ಹೋಗೋಕ್ಕಾಗಿಲ್ಲ, ಬಟ್ ಪವರ್ಫುಲ್ ಆಗಿದೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಬ್ರೇಕಿಂಗು. ಯಾವಾಗಲೂ ಸ್ಕೂಟ್ರಲ್ಲಿ ನಾವು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಒಟ್ಟಿಗೆ ಪ್ರೆಸ್ ಮಾಡ್ತೀವಿ ನಿಲ್ಲಿಸ್ಬೇಕು ಅಂತಂದರೆ, ಇರಲ್ಲ ಅಷ್ಟೆಲ್ಲ ಏನಿಲ್ಲ. ನೀವು ಬ್ರೇಕ್ ಪ್ರೆಸ್ ಮಾಡ್ತಿದ್ದಂಗೆ ಫ್ರಂಟ್ ಕೂಡ ಈಸಿಯಾಗಿ ನಿಂತ್ಕೊಳ್ಳುತ್ತೆ. ಅದು ನಿಮಗೆ ಬ್ರೇಕ್ ನೋಡಿದಾಗಲೇ ಒಂದ್ಸರಿ ಟೆಸ್ಟ್ ರೈಡ್ ಹೋಗಿ ಯೂಸ್ ಮಾಡಿ, ಆವಾಗಲೇ ಗೊತ್ತಾಗುತ್ತೆ. ಯಾಕೆಂದರೆ ಇದು ABS ಕೂಡ ಇದೆ ಇದರಲ್ಲಿ. ಮತ್ತು ಬೈಕ್ ಥರ ನಿಮ್ಗೆ ಇದರಲ್ಲಿ ABS ಆಫ್ ಅದೆಲ್ಲ ಮಾಡ್ಕೊಳ್ಳೋದಿಲ್ಲ, ಮತ್ತು ರೈಡಿಂಗ್ ಮೋಡ್ಸ್ ಕೂಡ ಇಲ್ಲ. ಜಸ್ಟ್ ಸಿಂಪಲ್ಲಾಗಿ ಇಟ್ಟಿದ್ದಾರೆ, ಸಿಂಪಲ್ ಸ್ಕೂಟ್ರು ಬಟ್ ಪವರ್ಫುಲ್ ಸ್ಕೂಟರ್ ಅಂತ ಹೇಳ್ಬೋದು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಫುಲ್ಲು ನೋಡಿದರೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಇದೇ ಥರ ಬೇರೆ ಬೇರೆ ಗಾಡಿಗಳು, ಕಾರು ವೀಡಿಯೋಸ್ಗೆ ತೊಗೊಂಬಂದು ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ. ಮತ್ತು ನೀವು ಇದರಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕಾದ್ರೆ ಅಲ್ಲಿ i3s ಅಂತ ಬರೆದಿರುತ್ತೆ. ಮತ್ತು ನೀವು ಇಲ್ಲಿ ಈ ಸೈಡ್ ಎಲ್ಲಾದರೂ ನೋಡ್ತಿದ್ರೆ ಗಾಡಿನಲ್ಲಿ ಅಲ್ಲೂ ಕೂಡ i3s ಅಂತ ಬರೆದಿದೆ. i3s ಅಂದರೆ ಐಡಿಯಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಅಂತ, ಜಸ್ಟ್ ಫ್ಯಾನ್ಸಿಯಾಗಿ ಏನೋ ಒಂದು ಇಟ್ಬಿಟ್ಟಿದ್ದಾರೆ. ಐಡಿಯಲ್ ಸ್ಟಾರ್ಟ್ ನಾರ್ಮಲ್ ಇಂಜಿನ್ ಕಿಲ್ ಸ್ವಿಚ್ ಬಟನ್ನೇ ಅದು, ಇನ್ನೇನಿಲ್ಲ. ಅದು i3s ಅಂತ ಮೆನ್ಷನ್ ಮಾಡಿದ್ದಾರೆ. ಅದೊಂದಿದೆ, ಜಸ್ಟ್ ರೀಸೆಂಟಾಗಿ ಲಾಂಚ್ ಆಗಿದೆ. ಹೋಗಿ ನಾನು ನಿಮಗೆ ವಿಡಿಯೋಗೆ ಬೈಕ್ ಕೊಟ್ಟಿದ್ದು ಇಲ್ಲಿ BTM ಲೇಔಟ್ ಹತ್ರ ಇರುವಂಥ ಮೆಟ್ರೋ ಸ್ಟೇಷನ್ ಇದೆ, ಎಲ್ಲೋ ಲೈನ್ ಮೆಟ್ರೋ, ಅಲ್ಲಿ ಹೀರೋ ಪ್ರೀಮಿಯರ್ ಶೋರೂಮ್ ಅಂತ ಇದೆ. ಅಲ್ಲಿ ಮಲ್ಲಿಕಾರ್ಜುನ್ ಅವರು ಮತ್ತು ಸಚಿನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು, ಗಾಡಿ ಎಲ್ಲ ಅಲ್ಲಿಟ್ಟು ಮತ್ತು ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.